स्वागत है आपका बी न्यूज नेशन में। मैं हूं आबिद हुसैन शेख। सावित्रीबाई फुले राज्य स्तरीय आदर्श शिक्षक अवार्ड से खुर्शीद आलम कंदगल को किया गया सम्मानित। डायमंड डिग्री कॉलेज बीजापुर के उर्दू लेक्चरर खुर्शीद आलम कंदगल को सावित्रीबाई फुले राज्य स्तरीय आदर्श शिक्षक पुरस्कार 2025-26 से नवाजा गया। ये पुरस्कार कर्नाटका ज्ञान विज्ञान समिति KGVS की तरफ से 8/2/2026 कल इतवार के दिन बीजापुर में हुए जिला स्तरीय शैक्षणिक सम्मेलन के दौरान दिया गया। सामाजिक सेवा, बराबरी, न्याय और इंसानी मूल्यों पर आधारित शिक्षण के लिए उनकी सेवा को सराहा गया। पुरस्कार डॉक्टर प्रभु गौड़ा आंखों के प्रसिद्ध डॉक्टर के हाथों प्रदान हुआ। इस मौके पर KGVS के अधिकारियों में सेक्रेटरी रमेश नायक और गणेश कांबले अध्यक्ष मौजूद रहे। डायमंड एजुकेशन इंस्टीट्यूशन के मैनेजमेंट, अध्यापक और कर्मचारियों ने खुर्शीद आलम कंदगल को बधाई दी। समिति ने कहा कि यह सम्मान शिक्षक समुदाय के लिए एक बड़ी प्रेरणा बनेगा। पुरस्कार महान समाज सुधारक सावित्रीबाई फुले की स्मृति में दिया गया, जिसके चलते जिले भर से चयन किए गए कई शिक्षकों को इस मंच से सम्मानित किया गया। कर्नाटक ज्ञान विज्ञान समिति बेंगलूರು ಜಿಲ್ಲಾ ಘಟಕ ವಿಜಯಪುರ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಸಮ್ಮೇಳನ 2026ನೇ ತಾರೀಕಿನ ದಿವಸ ಇವತ್ತು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜ್ಞಾನ ಗಂಗೋತ್ರಿ ಶಾಲೆಯಲ್ಲಿ ಅಗದಿ ಒಳ್ಳೆಯ ರೀತಿಯಿಂದ ಹಮ್ಮಿಕೊಳ್ಳಲಾಯಿತು। ಆನಂತರ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಈ ಒಂದು ಸಂಘದ ಅಧ್ಯಕ್ಷರಾದಂಥ GS ಕಾಂಬ್ಳೆ ಮತ್ತು ನಾಯಕ್ ಸರ್ ಅವರು ಒಳ್ಳೆಯ ಒಂದು ಉದ್ದೇಶದಿಂದ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೊಡುವುದರ ಜೊತೆಗೆ ಅವರನ್ನು ಹುರಿದುಂಬಿಸುವುದು ಮತ್ತು ಉತ್ಸಾಹಭರಿತರನ್ನಾಗಿರುವಂತಹ ಕೆಲಸವನ್ನು ಮಾಡಿದ್ದಾರೆ। ಅವರಿಗೆ ನಮ್ಮ ಈ ಒಂದು ಜಿಲ್ಲೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ। ನನ್ನ ಹೆಸರು ಶ್ರೀ SB ಗಜಕೋಶ ಅಂತ। ಮಾನಸ ಗಂಗೋತ್ರಿ ಪ್ರತಿಷ್ಠಿತ ಶಾಲೆ ತಿಡಗುಂದಿಯಲ್ಲಿ ಜ್ಞಾನ ವಿಜ್ಞಾನ ಸಂಸ್ಥೆ ಬೆಂಗಳೂರು ವತಿಯಿಂದ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ನಿಮಿತ್ತವಾಗಿ ಈ ಬಿಜಾಪುರ ಜಿಲ್ಲೆಯ ಅಥವಾ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಮಾರಂಭ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಬೇರೆ ನಮ್ಮ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ BH ನಾಡಗೇರಿ ಸರ್ ಅವರು ಹಾಗೂ ಇನ್ನಿತರ ಬೇರೆ ಬೇರೆ ಡಾಕ್ಟರ್ ನಡುವಿನ ಕೇರಿ ಸರ್ ಅವರು ಹಾಗೂ ಬೇರೆ ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ಬಹಳ ಪ್ರತಿಭಾನ್ವಿತ ಶಿಕ್ಷಕರು ಇವತ್ತಿನ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನ ಮೇಲೆ ಏನು ಕೊಡಮಾಡ್ತಕ್ಕಂಥ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ। ಆ ಸಾವಿತ್ರಿಬಾಯಿ ಫುಲೆ ಅವರ ಏನು ಅಕ್ಷರದ ಮಾತೆ, ಅಕ್ಷರದ ಅವ್ವ ಅಂತಕ್ಕಂಥ ಏನು ನಾಮಧೇಯ ಇದೆಯಲ್ಲ, ಆ ನಾಮಧೇಯ ಮೇಲೆ ಪ್ರಶಸ್ತಿ ಪಡಿತಕ್ಕಂಥ ಎಲ್ಲ ಶಿಕ್ಷಕರಿಗೆ ನಮ್ಮೆಲ್ಲರ ವತಿಯಿಂದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ನಡೀತಾ ಇದೆ। ಈ ಕಾರ್ಯಕ್ರಮ ಮುಂದೆಯೂ ಸಹ ಅದ್ದೂರಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ನಡೀಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಅಭಿನಂದನೆಗಳು, ಶುಭಾಶಯಗಳನ್ನು ಅರ್ಪಿಸುತ್ತೇವೆ। ಡಾಕ್ಟರ್ ಸೂರ್ಯಕಾಂತ್ ಹೊಸ್ಮನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು SC/ST ಸಮನ್ವಯ ಸಮಿತಿ ವಿಜಯಪುರ ಘಟಕ। ಪ್ರತಿ ವರ್ಷದಂತೆ ಕರ್ನಾಟಕ ರಾಜ್ಯ ವಿಜ್ಞಾನ ಸಮಿತಿಯವರಿಂದ ಆಚರಿಸ್ತಕ್ಕಂಥದ್ದು ಜೊತೆಗೆ ತಾಯಿ ಅಕ್ಷರದವ್ವ ಸಾವಿತ್ರಿ ಫುಲೆ ಅವರ ಜಯಂತಿ ಅಂಗವಾಗಿ ಒಂದು ಜಿಲ್ಲಾ ಮಟ್ಟದ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮಕ್ಕೆ ನಾವು ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯಿಂದ ನಮ್ಮ ಕಾರ್ಯದರ್ಶಿಯವರು ಡಾಕ್ಟರ್ ಸೂರ್ಯಕಾಂತ್ ಹೊಸ್ಮನಿ ಅವರು ಹಾಗೂ ನಮ್ಮ ಇತರ ಕಾರ್ಯಕ್ರಮ ಮಂಡಳಿಯನ್ನು ಪಾಲ್ಗೊಂಡು ನಾವು ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ವಿ। ಈ ಕಾರ್ಯಕ್ರಮವನ್ನು ಸುಮಾರು 7 ವರ್ಷದಿಂದ ಸತತವಾಗಿ ನಮ್ಮ ಗಣೇಶ್ ಕಾಂಬ್ಳೆ ಅವರು ಜಿಲ್ಲಾ ಅಧ್ಯಕ್ಷರು ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ। ಅವರಿಗೂ ಮತ್ತು ಅವರ ತಂಡದ ನಾಯಕರಾದಂಥ ನಾಯಕ್ ಸರ್ ಅವರಿಗೂ ನಮ್ಮ ಸಮನ್ವಯ ಸಮಿತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ। ಮುಂದೆ ಬರತಕ್ಕಂಥ ದಿನಗಳಲ್ಲಿ ಶಿಕ್ಷಕರು ಮಾತ್ರ ಅಲ್ಲದೆ ಇತರ ಇಲಾಖೆಗಳಿಗೆ ಅತ್ಯುತ್ತಮ ಸೇವೆ ಸಲ್ಲಿಸತಕ್ಕಂಥ ನೌಕರರಿಗೂ ಸಹ ಸಾವಿತ್ರಿ ಫುಲೆ ನೆನಪಿನಗೋಸ್ಕರವಾಗಿ ಒಂದು ಪ್ರಶಸ್ತಿ ಸಮಾರಂಭ ಮಾಡಲು ನಾನು ಆ ಸಮಿತಿಯವರಿಗೆ ನಾನು ವಿನಂತಿಸಿಕೊಳ್ತಿದ್ದೆ। ಹೇಳಿ ನಾನು
BS ನಾಡಿಗೇರಿ ಕರ್ನಾಟಕ ರಾಜ್ಯ ಸರ್ಕಾರಿ ಯಶಸ್ವಿ ನೌಕರರ ಸಮಾನ ಸಮಿತಿ ಜಿಲ್ಲಾ ಶಾಖೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೇನೆ. ನಾನು GS ಅಧ್ಯಕ್ಷರು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕ ವಿಜಯಪುರ. ಸುಮಾರು 2012ನೇ ಇಸ್ವಿಯಿಂದ ನಾವು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಾಕಿದ್ದೀವಿ. ಅಂದಿನಿಂದ ಇಂದಿನ ತನಕನೂ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಮನೆ ಮನೆಗೂ ವಿಜ್ಞಾನದ ಉಪನ್ಯಾಸಗಳು, ವಿಜ್ಞಾನದ ರಸಪ್ರಶ್ನೆ, ವಿಜ್ಞಾನ ವಸ್ತು ಪ್ರದರ್ಶನ, ಶಿಕ್ಷಕರಿಗೆ ತರಬೇತಿ, ಶಿಕ್ಷಕರ ಕಾರ್ಯಾಗಾರಗಳು ಮತ್ತು ಶಿಕ್ಷಕರಿಗಾಗಿ ಪ್ರಶಸ್ತಿಗಳನ್ನು ಈ ರೀತಿ ಹಲವಾರು ವರ್ಷಗಳಿಂದ ಕೊಡಮಾಡ್ತಾ ನಾವು ಬಂದಿದ್ದೀವಿ. ಈ ಒಂದು ಸಾವಿತ್ರಿಬಾಯಿ ಫುಲೆ ಜನ್ಮದಿನದ ಅಂಗವಾಗಿ ಇವತ್ತಿನ ದಿವಸ ನಾವು ಈ ಮಾನಸ ಗಂಗೋತ್ರಿ ಪ್ರತಿಷ್ಠಿತ ವಿದ್ಯಾಲಯ ತಿಡುಗುಂದಿಯಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ, ಇದು 7ನೇ ಕಾರ್ಯಕ್ರಮ ಆಗಿರುವುದರಿಂದ ಸುಮಾರು ಕರ್ನಾಟಕ ರಾಜ್ಯದಿಂದ ವಿವಿಧ ಜಿಲ್ಲೆಗಳಿಂದ ಸುಮಾರು 50ಕ್ಕೂ ಹೆಚ್ಚು ಜನರನ್ನ ನಾವು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ಸಾವಿತ್ರಿಬಾಯಿ ಫುಲೆ ಹಾಗೂ ಜ್ಯೋತಿಬಾ ಫುಲೆ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಶಿಕ್ಷಕರಲ್ಲಿ ಅವರ ಕರ್ತವ್ಯವನ್ನ ಮತ್ತು ಅವರ ಸಾಮರ್ಥ್ಯವನ್ನ ನಿಷ್ಠೆಯನ್ನ ಗೌರವಿಸಿ ಜಿಲ್ಲಾ ಸಮಿತಿಯ ಸಮನ್ವಯ ಅಧಿಕಾರಿಗಳು ಅವರು ಕೂಡ ಅಧ್ಯಕ್ಷರು ಇವತ್ತಿನ ದಿವಸ ನಮಗೆ ಅವರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನ ಕೊಡುವಂತ ವಿಚಾರವನ್ನ ಅವರು ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರ ಜೊತೆಗೆ ಚರ್ಚಿಸಿಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಾನು GS ಕಾಂಬ್ಳೆ. ನಾನು ಶ್ರೀ ರಮೇಶ್ ನಾಯಕ್ ಅಂತ ಹೇಳಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿಗಳು. ಈ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಸರ್ ಅನ್ನಂಗೆ ಏನಂತ ಹೇಳಿದ್ರೆ, ಜನರಲ್ಲಿ ಒಂದು ವಿಜ್ಞಾನವನ್ನು ಜನಪ್ರಿಯಗೊಳಿಸಲಿಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಸಾಮಾನ್ಯ ಜನರ ಮೂಢನಂಬಿಕೆಗಳನ್ನ ಹೋಗ್ಲಾಡಿಸ್ಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನ ಎಲ್ರಿಗೂ ಪ್ರೇರಣೆ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು 50 ಶಿಕ್ಷಕರಿಗೆ ಪ್ರತಿ ವರ್ಷ ಒಂದು ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದೀವಿ. ಇದು ಹೀಗೆ ಮುಂದುವರಿತದೆ ಅನ್ನೋ ವಿಚಾರವನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಾವು ಕೂಡ ಇಲ್ಲಿ ಬಂದಿದ್ರಿ, ಬಹಳ ಜನ ಕೂಡ ಬಂದಿದ್ದಾರೆ. ಸೊ ಅವರು ಕೂಡ ಇದೇ ರೀತಿಯಾಗಿ, ನಮ್ದು ಇದು ನಾನ್ ಆರ್ಗನೈಸೇಷನ್ ಸಮಿತಿ ಇದು. ಸೊ ಹೀಗಾಗಿ ಇದಕ್ಕೆ ಯಾವುದೇ ಗೌರ್ಮೆಂಟ್ ಫಂಡಿಂಗ್ಸ್ ಅಥವಾ ಸರ್ಕಾರದಿಂದ ಯಾವುದೇ ಫಂಡಿಂಗ್ಸ್ಗಳು ಬರ್ತಾ ಇಲ್ಲ. ಅದಕ್ಕೆ ಎಲ್ಲರ ಕಡೆಯಿಂದ ಒಂದು ಸ್ವಲ್ಪ ಟೀಚರ್ಸು ಅವರು ಇವರೆಲ್ಲ ಏನು ದಾನಿಗಳ ಕೊಡ್ತಾ ಇರ್ತಾರೆ, ಅದನ್ನ ಇಟ್ಕೊಂಡು ಏನಂತ ಕೇಳಿದ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮ ಹೀಗೆ ಮುಂದುವರಿತು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಾನು ಶ್ರೀ ರಮೇಶ್ ನಾಯಕ್. ನಮಸ್ಕಾರಗಳು. ನನ್ನ ಹೆಸರು ಸಂಧ್ಯಾ ಕಾಂಬ್ಳೆ ಅಂತ ಹೇಳಿ, ಸರ್ಕಾರಿ ಪ್ರೌಢಶಾಲೆ ಕೋಳೂರು ಮುದ್ದೇಬೇಳ ತಾಲೂಕಿಂದ. ಇವತ್ತು ನನಗೆ ಅಕ್ಷರದವ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ನೀಡಿರೋದು ತುಂಬಾ ಸಂತೋಷದಾಯಕ ಸುದ್ದಿಯಾಗಿದೆ. ಈ ಎಲೆಮರೆ ಕಾಯಿ ಇರೋ ತರ ನನ್ನನ್ನ ಗುರುತಿಸಿ ಈ ಒಂದು ಪ್ರಶಸ್ತಿಗೆ ಅವಕಾಶ ಮಾಡಿಕೊಟ್ಟಂತಹ ಈ ಸಮಿತಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ. ನಾನು ಮೂಲತಃ ಇಂಡಿ ತಾಲೂಕಿನ ಅತರ್ಗ ಗ್ರಾಮದ ಸೊಸೆಯಾಗಿದ್ದು ಆ ಗ್ರಾಮಕ್ಕೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. और ख़बरों के लिए देखते रहिए B News नेशन।